Hello students, welcome back to my class. In today's class we are going to solve Hindi question paper 2020 and 21 model question paper 1. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ತಮ್ಮ ವೆಬ್ಸೈಟಲ್ಲಿ ಅಧಿಕೃತವಾಗಿ ಪ್ರಕಟಿಸಲಾದಂಥ ಒಂದು ಹಿಂದಿ ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ನಾವು ಇವತ್ತು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಸೊ ತೃತೀಯ ಭಾಷೆ ಹಿಂದಿ, ಥರ್ಡ್ ಲ್ಯಾಂಗ್ವೇಜ್ ಆಗಿ ಈ ಹಿಂದಿಯನ್ನು ಓದ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ. ಸೊ ಇದು ಪ್ರಶ್ನೆ ಪತ್ರಿಕೆ ಒಂದು, ಭಾಗ 2 ಕೂಡ ನಾನು ನೆಕ್ಸ್ಟ್ ವಿಡಿಯೋಲಿ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಪತ್ರಿಕೆ ನಿಮಗೆ ವಿಷಯ ತೃತೀಯ ಭಾಷೆ ಹಿಂದಿ, ಅವಧಿ 3 ಗಂಟೆ, ಅಂದರೆ ಹಿಂದಿ ಮತ್ತು ಇಂಗ್ಲೀಷ್ ವಿಷಯಗಳನ್ನ ಬರಲಿಕ್ಕೆ ನಿಮಗೆ ಕೊಡ್ತಕ್ಕಂಥ ಸಮಯ 3 ಗಂಟೆ, ಉಳಿದ ಸಬ್ಜೆಕ್ಟ್ಗಳಿಗೆ 3 ಗಂಟೆ 15 ನಿಮಿಷ ಇರುತ್ತೆ. ಇದು 80 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಆಗುತ್ತೆ. ಉಳಿದ 20 ಅಂಕಗಳು ನಿಮ್ಮ ಶಾಲೆಯಲ್ಲಿ ತಗೋತಕ್ಕಂಥ ಆಂತರಿಕ ಒಂದು ಮೌಲ್ಯಮಾಪನದ ಮೇಲೆ ಡಿಪೆಂಡ್ ಆಗುತ್ತೆ. ಇದು ರೆಗ್ಯುಲರ್ ಫ್ರೆಶ್ ವಿದ್ಯಾರ್ಥಿಗಳಿಗಾಗಿ, ಅಂದರೆ ಶಾಲಾ ಅಭ್ಯರ್ಥಿಗಳಾಗಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಇಲ್ಲಿ ಸೂಚನೆ ಏನು ಕೊಟ್ಟಿದೆ ಅಂದರೆ 38 ಪ್ರಶ್ನೆಗಳು ನಿಮ್ಮ ಹಿಂದಿ ಒಂದು ಕ್ವೆಶ್ಚನ್ ಪೇಪರಲ್ಲಿ ಇರುತ್ತೆ ಅಂತ, ಮತ್ತು 15 ನಿಮಿಷಗಳು ನಿಮಗೆ ಪತ್ರಿಕೆಯನ್ನು ಓದೋ ಸಲುವಾಗಿ ಕೊಟ್ಟಿರ್ತಾರತಕ್ಕಂಥ ಇಷ್ಟೊಂದು ಇನ್ಸ್ಟ್ರಕ್ಷನ್ಸನ್ನು ಇಲ್ಲಿ ನಾವು ನೋಡ್ಬೋದು. ಸೊ ಈಗ ಕ್ವೆಶ್ಚನ್ ಪೇಪರನ್ನು ನೋಡೋಣ. ಅದಕ್ಕಿಂತ ಮುಂಚೆ ಕ್ವೆಶ್ಚನ್ ಪೇಪರನ್ನು ನೋಡೋದ್ರಿಂದ ನಮ್ಗೆ ಏನು ಬೆನಿಫಿಟ್ ಆಗುತ್ತೆ ಅಂದರೆ, ಈ ಕ್ವೆಶ್ಚನ್ ಪೇಪರ್ ನೋಡೋದ್ರಿಂದ ನಮಗೆ ಎಷ್ಟು ಪಾಠಗಳನ್ನ ರೆಡ್ಯೂಸ್ ಮಾಡಿದ್ದಾರೋ ಆ ಪಾಠಗಳನ್ನ ಬಿಟ್ಟು ಬೇರೆ ಯಾವ ಪಾಠಗಳಿಂದ ಎಷ್ಟು ಅಂಕದ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ಒಂದು ಸ್ಪಷ್ಟವಾದ ಒಂದು ಮಾಹಿತಿ ಸಿಗುತ್ತೆ. ಅದಕ್ಕಾಗಿ ನೀವು ಏನು ಮಾಡಬೇಕಂದ್ರೆ, ಈ ಕ್ವೆಶ್ಚನ್ ಪೇಪರನ್ನು ವಿಡಿಯೋ ನೋಡ್ತಾ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ಪಾಠಗಳಿಂದ ಎಷ್ಟು ಅಂಕದ ಪ್ರಶ್ನೆ ಬಂದಿದೆ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಇದರಿಂದ ಯಾವ ಪಾಠಗಳಿಂದ ಎಷ್ಟು ಅಂಕದ ಪ್ರಶ್ನೆಗಳನ್ನು ನೀವು ಪ್ರಿಪೇರ್ ಆಗಬೇಕು ಅಂತಕ್ಕಂಥ ಒಂದು ಮಾಹಿತಿ ತಮಗೆ ದೊರಕುತ್ತೆ. ಸೊ ನಾವೀಗ ಕ್ವೆಶ್ಚನ್ ಪೇಪರ್ನ ಒಂದು ಡಿಸೈನ್ ನೋಡೋಣ, ಯಾವ ಥರ ಇದೆ, ಯಾವ ಥರ ಕ್ವೆಶ್ಚನ್ ಪೇಪರನ್ನು ಫ್ರೇಮ್ ಮಾಡಿದೆ ಅಂತ ಕೂಡ ನೀವು ಇಲ್ಲಿ ನೋಡ್ಕೋಬೋದು. ಸೊ ಮೊದಲನೇ ಪ್ರಶ್ನೆ ನಮಗೆ ಏನು ಕೇಳಿದ್ದಾರೆ ಅಂತ ಈಗ ನಾನು ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಕ್ವೆಶ್ಚನ್ ಏನಿದೆ ಅಂದರೆ, ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಇದೆ. ಒಟ್ಟು 8 ಪ್ರಶ್ನೆಗಳಿರುತ್ತೆ, 1 ಅಂಕದ್ದು. ನೋಡೋಣ ಏನಿದೆ ಮೊದಲನೇ ಪ್ರಶ್ನೆ. ಆಗೆ ಶಬ್ದಕ ವಿಲೋಮ್ ರೂಪ್ ಹೈ ಅಂತ ಅಂದ್ಕೊಟ್ಟು ನಿಮ್ಗೆ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ, ನೀವು ಆಪ್ಷನ್ಸನ್ನು ಕೂಡ ಓದ್ಕೋಬೋದು. ಪ್ರಶ್ನೆ 2 ಏನಿದೆ, ನಿಮ್ನ ಲಿಖಿತ ಮೇ ಸೆ ಪುಲ್ಲಿಂಗ್ ಶಬ್ದ ಹೈ ಅಂತ ಕೊಟ್ಟು ನಿಮಗೆ 4 ಆಪ್ಷನ್ಸ್ ಇದೆ. ನೆಕ್ಸ್ಟ್ ಥರ್ಡ್, ನೌಕಾ ಶಬ್ದಕ ಅನ್ಯ ವಚನ್ ರೂಪ್. ಆಮೇಲೆ 4th ಒನ್ ನೋಡಿ, ನಿಮ್ನ ಲಿಖಿತ ಮೇ ಸೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ ರೂಪ ಹೈ ಅಂತ ಕೊಟ್ಟು ನಿಮ್ಗೆ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ 5th ಒನ್, ಜೇಬ್ ಪೈಸಾ ಗಿರಾ ಖಾಲಿ ಜಗ ಮೇ ಸಹಿ ಕಾರಕ ಹೋಗ ಅಂತ ಕೊಟ್ಟು ನಿಮಗೆ ಇಲ್ಲಿ ಕೂಡ ನೀವು ಆಪ್ಷನ್ಸನ್ನು ನೋಡ್ಬೋದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವೆಶ್ಚನ್ ನಂಬರ್ 6, ಇದು ಕೂಡ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇದೆ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸಲ್ಲಿ ಈ 6ನೇ ಪ್ರಶ್ನೆ ಏನಿದೆ ಅಂತ ಈಗ ನೋಡಿ. ಆಪ್ಕಾ ನಾಮ್ ಕ್ಯಾ ಹೈ ವಾಕ್ಯ ಮೇ ಪ್ರಯುಕ್ತ ವಿರಾಮ್ ಚಿಹ್ನ ಹೈ ಅಂತ ಕೊಟ್ಟು ನಿಮಗೆ ಇಲ್ಲಿ ಆಪ್ಷನ್ಸ್ ಕೂಡ ನೋಡ್ಬೋದು. ನೆಕ್ಸ್ಟ್ 7th, ದೋಷ ಪ್ರೇಮ್ ದೇಶ್ ಪ್ರೇಮ್. ದೇಶ್ ಪ್ರೇಮ್ ಶಬ್ದ ಇಸ್ ಸಮಾಸ್ ಕಾ ಉದಾಹರಣ ಹೈ ಅಂತ ಕೊಟ್ಟಿದ್ದಾರೆ. ಇದು ಒಂದು ಸಮಾಸದ ಬಗ್ಗೆ ಪ್ರಶ್ನೆ ಇದೆ. ನೆಕ್ಸ್ಟ್ 8th ನೋಡಿ, ನಿಮ್ನ ಲಿಖಿತ ಮೇಸೆ ಅಯಾದಿ ಸಂಧಿ ಕಾ ಉದಾಹರಣ ಹೈ ಅಂತ ಇಲ್ಲಿ ಒಂದು ಪದಗಳು ಕೊಟ್ಟಿದ್ದಾರೆ, 4 ನೀವು ನೋಡ್ಕೋಬೋದು. ಸೊ ಈಗ ನಾವು ನೆಕ್ಸ್ಟ್ ಮೂವ್ ಆಗ್ತಿದ್ವಿ. 4 ಅಂಕದ, ಅಂದರೆ ಇದು 1 ಅಂಕದ 4 ಪ್ರಶ್ನೆಗಳಿರುತ್ತೆ. ಇಲ್ಲಿ ಏನಿದೆ ನೋಡಿ, ಮೇನ್ ಕ್ವೆಶ್ಚನ್ ನಂಬರ್ 2 ಅಲ್ಲಿ, निम्नलिखित प्रथम 2 शब्दों के सूचित संबंधों के अनुरूप तीसरे शब्द का ಸಂಬಂಧಿತ ಲಪ್ತ. ಅಂದರೆ ಇಲ್ಲಿ ಮೊದಲ 2 ಪದಗಳಿಗೆ ಕೊಟ್ಟಂಥ ಸಂಬಂಧ 3ನೇ ಪದಕ್ಕೆ ಇರುತ್ತೆ. ಸೊ ಅದನ್ನು ನೀವು ಬರಿಬೇಕಾಗುತ್ತೆ. 9ನೇ ಪ್ರಶ್ನೆ, ಜೋಗ್ ಜಲಪ್ರತಾಪ್ ಅಂತ ಕೊಟ್ಟಿದ್ದಾರೆ, ಕಾವೇರಿ ಡ್ಯಾಶ್ ಡ್ಯಾಶ್ ಅಂತ ಇದೆ. 10th ಒನ್, ಗಾಂಧೀಜಿ ರಾಷ್ಟ್ರಪಿತ, ಅಬ್ದುಲ್ ಕಲಾಂ ಡ್ಯಾಶ್ ಡ್ಯಾಶ್. ನೆಕ್ಸ್ಟ್ 11th ಒನ್, ಪಹಲಿ ಎವರೆಸ್ಟ್ ಪರ್ವತಾರೋಹಿ ಮಹಿಳಾ ಬಿಚೇಂದ್ರಿ ಪಾಲ್ ಅಂತ ಇದೆ. ಪಹಲಿ ಹಿಮಾಲಯ ಪರ್ವತಾರೋಹಿ ಪುರುಷ, ಇಲ್ಲಿ ಮಹಿಳೆ ಮತ್ತು ಪುರುಷನ ಬಗ್ಗೆ ಕೇಳಿದ್ದಾರೆ, ನೀವು ಉತ್ತರವನ್ನು ಬರೀಬಹುದು. 12ನೇದು, ಅಭಿಮಾನ್ ಪಾಪ್ ಕಾ ಮೂಲ್. ಆಮೇಲೆ ದಯಾ ಅಂತ ಕೊಟ್ಟಿದ್ದಾರೆ, ಅದರ ಅರ್ಥವನ್ನು ಕೂಡ ನೀವು ಇಲ್ಲಿ ಬರೀಬೇಕಾಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳನ್ನ ಈಗ ನಾವು ಮುಗಿಸಿದ್ವಿ. ಈಗ ನೆಕ್ಸ್ಟ್ ಹೋಗೋದು ಯಾವ ಪ್ರಶ್ನೆಗಳಿವೆ ನೋಡ್ತಾ ಹೋಗೋಣ. 1 ಅಂಕದ ಶಾರ್ಟ್ ಆನ್ಸರ್ಸ್ ಇವೆ, ಒಟ್ಟು 4 ಪ್ರಶ್ನೆ ಇರುತ್ತೆ. ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ ಏಕೇಕ ಪೂರ್ಣ ವಾಕ್ಯ ಮೇ ಲಿಖಿ ಅಂತ, ಅಂದರೆ ಒಂದೊಂದು ವಾಕ್ಯದಲ್ಲಿ ಈ ಉತ್ತರವನ್ನು ನಾವು ಬರೀಬೇಕಾಗುತ್ತೆ. ಪ್ರಶ್ನೆ ಏನಿದೆ ನೋಡಿ, 13ನೇ ಪ್ರಶ್ನೆ, ಗಿಲಹರಿ ಕಿ ಸಮಾಧಿ ಕहाँ बनाई गई. 14, लेखक प्रेमचंद चौक में क्यों गए थे. देन 15th वन, बालकृष्ण का रंग कैसा था. 16, कवि भारत माता के क्या प्रार्थना करता है. ಮುಂದಿನ ಪ್ರಶ್ನೆ ಮೇನ್ ಕ್ವೆಶ್ಚನ್ ನಂಬರ್ 4,
ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ 2-3 ವಾಕ್ಯೋं में लिखिए ಅಂದರೆ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಸೊ ಇದು 2 ಅಂಕದ ಒಟ್ಟು 8 ಪ್ರಶ್ನೆಗಳಿರುತ್ತೆ. ಒಟ್ಟು ಅಂಕಗಳು 16. ನೋಡಿ ಇಲ್ಲಿ ಪ್ರಶ್ನೆ 2 ಅಂಕದ ಯಾವ ಪಾಠಗಳಿಂದ ಬಂದಿದೆ ಅಂತ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. क्वेश्चन नंबर 17, दुकानदार ने अपने नौकर से क्या कहा. 18, अब्दुल कलाम के पिता के बारे में लिखिए. 19, कन्नड़ के ज्ञानपीठ पुरस्कृत साहित्यकार कौन कौन है. 20, बसंत राज किशोर से पैसे लेने से क्यों इनकार करता है. 21, भारत माता के स्वरूप के बारे में लिखिए. 22, क्रोधित कृष्ण के माता यशोदा कैसे मनाती है. 23, शनि का वायुमंडल कैसे बना है. अथवा इಲ್ಲೊಂದು ಚಾಯ್ಸ್ ಇದೆ, शनि का उपग्रह टाइटन के बारे में लिखिए. 24, सत्य का स्वरूप क्या है. ಅಥವಾ ಇಲ್ಲಿ ಕೂಡ ನಮಗೆ ಒಂದು ಚಾಯ್ಸ್ ಇದೆ, ಅಂದರೆ ನಿಮಗೆ 2 ಅಂಕದ ಪ್ರಶ್ನೆಗಳಲ್ಲಿ 2 ಚಾಯ್ಸ್ ಸಿಗುತ್ತೆ ಅಂತ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ನೋಡೋಣ ಇಲ್ಲಿ ಏನಿದೆ ಚಾಯ್ಸು. झूठ का सहारा लेने से क्या क्या सहना पड़ता है. ಮುಂದಿನ ಪ್ರಶ್ನೆ ಮೇನ್ ಕ್ವೆಶ್ಚನ್ 5, ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ 3-4 ವಾಕ್ಯೋं में लिखिए ಅಂತ ಇದೆ. ಸೊ ಇದು 3 ಅಂಕದ ಪ್ರಶ್ನೆಗಳಿರುತ್ತೆ. ಒಟ್ಟು 9 ಪ್ರಶ್ನೆಗಳು, 27 ಅಂಕ. ಸೊ 3 ಅಂಕದ ಪ್ರಶ್ನೆಗಳು ಯಾವ ಪಾಠಗಳಿಂದ ಬಂದಿದೆ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಮಾರ್ಕ್ ಮಾಡಿಕೊಂಡು ಆ ಪಾಠಗಳಿಂದ 3 ಅಂಕದ ಪ್ರಶ್ನೆಗಳನ್ನ ಜಾಸ್ತಿ ಪ್ರಿಪೇರ್ ಆಗಿ. ಯಾಕಂದರೆ ನಾವಿಲ್ಲಿ ಪಾಸಿಂಗ್ ಮಾರ್ಕ್ಸನ್ನು ಇಲ್ಲೇ ತೊಗೋಬೋದು. 3 ಅಂಕದ ಪ್ರಶ್ನೆಗಳನ್ನ ಉತ್ತರ ಕೊಟ್ಟಿದ್ದರೆ 27 ಮಾರ್ಕ್ಸನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಪ್ರಶ್ನೆ ಏನಿದೆ 3 ಅಂಕದ್ದು ನೋಡಿ. 25, लेखिका के गैर हाजिरी में गिल्लू के कार्यकलाप के बारे में लिखिए. 26, महिला की साहस गाथा पाठ से हमें क्या सीख मिलता है. ಅಂದರೆ ಈ ಪಾಠದಿಂದ महिला की साहस का गाथ ಅಂದರೆ ಮಹಿಳಾ ಸಾಹಸಗಾಥ ಅಂತ ನಿಮಗೆ ಒಂದು ಪಾಠ ಇದೆಯಲ್ಲ, ಸೊ ಆ ಪಾಠದಿಂದ ನೀವು ಏನು ಕಲ್ತ್ಕೋತೀರಾ ಅಂತ ಇದೆ. ಸೊ ಅದು ಕೂಡ ನೀವು ಬರಿಬೋದು. नेक्स्ट क्वेश्चन को होगा क्वेश्चन नंबर 27, कर्नाटक की वास्तुकला और शिल्पकला का वर्णन कीजिए ಅಂತ ಇದೆ. 28, लेखक को भेजे गए निमंत्रण पत्र के क्या क्या लिखा गया था, स्पष्ट कीजिए. 29, राजकिशोर के मानवीय व्यवहार अनुसरणीय है, कैसे बताइए. 30, कविता में आधुनिक मानव की भौतिक साधन का वर्णन कैसे किया गया है. 31, समय का सदुपयोग कैसे करना चाहिए. 32, निम्नलिखित दोहे का ಭಾವಾರ್ಥ ಲಿಖಿ ಅಂತ ಇಲ್ಲೊಂದು ನಿಮಗೆ ದೋಹೆನ ಕೊಟ್ಟಿರ್ತಾರೆ 2 ಸಾಲುಗಳಿಂದ, ಅದರ ಒಂದು ಭಾವಾರ್ಥವನ್ನು ನೀವು ಬರಿಬೇಕಾಗುತ್ತೆ. ಮುಂದಿನ ಪ್ರಶ್ನೆ 33, गद्यांश का अनुवारण कन्नड़ या अंग्रेजी में लिखिए. ಇಲ್ಲಿ ಒಂದು ಗದ್ಯಾಂಶ ಕೊಟ್ಟಿದ್ದಾರೆ, ಅದರ ಒಂದು ಭಾವಾರ್ಥವನ್ನು ಒಂದು ಸಾರಾಂಶವನ್ನು ನೀವು ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ಬರೀರಿ ಅಂತ ಇದೆ. ಸೊ ಈಗ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಮೇನ್ ಕ್ವೆಶ್ಚನ್ ನಂಬರ್ 6, ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ 5-6 ವಾಕ್ಯೋं में लिखिए. ಈ ಅಂದರೆ ಈ ಪ್ರಶ್ನೆಗಳನ್ನು ನೀವು 5-6 ವಾಕ್ಯಗಳಲ್ಲಿ ಬರೀಬೇಕಾಗುತ್ತೆ. ಸೊ 4 ಅಂಕದ 2 ಪ್ರಶ್ನೆ ಇರುತ್ತೆ. ನಿಮಗೆ ಒಂದು ಚಾಯ್ಸ್ ಕೂಡ ಕೊಟ್ಟಿರ್ತಾರೆ. ನೋಡಿ ಏನಿದೆ 2 ಪ್ರಶ್ನೆ ಇವೆ. ಒಂದನೇದು 34, इंटरनेट आधुनिक जीवन शैली का महत्वपूर्ण अंग बना गया है, विवरण के साथ स्पष्ट कीजिए. अथवा इಲ್ಲೊಂದು ಚಾಯ್ಸ್ ಇದೆ, सोशल नेटवर्किंग का प्रभाव हमारे समाज पर कैसे पड़ रहा है ಅದನ್ನು ಬರಿಬೋದು. ಇಲ್ಲ ಅಂದರೆ ಅವೆರಡರಲ್ಲಿ ಒಂದೊಂದನ್ನು ಬರೆದು ಇಲ್ಲಿ ನಾವು 35 ಕ್ವೆಶ್ಚನಲ್ಲಿ ಮತ್ತೆ ನಾವು ಏನು ಕೇಳಿದ್ದಾರೆ ನೋಡ್ತಾ ಹೋಗೋಣ. ನಿಮ್ನಲಿಖಿತ ಕವಿತಾಂಶ ಪೂರ್ಣ ಕೀಜಿಯೇ. ಇಲ್ಲಿ ಒಂದು ಕವನದ ಒಂದು ಲೈನ್ಗಳನ್ನು ಕೊಟ್ಟಿದ್ದಾರೆ, ಅದನ್ನು ನೀವು ಪೂರ್ಣ ಮಾಡಬೇಕು. ಅಸಫಲತಾ ಡ್ಯಾಶ್ ಡ್ಯಾಶ್ ಮತ್ ಬಾಗೋ ತುಮ್ ಅಂತ ಇದೆ. ಸೊ ಅದನ್ನು ನೀವು ಕವನವನ್ನು ಓದ್ಕೊಂಡು ಬರಿಬೇಕಾಗುತ್ತೆ ಸ್ಪಷ್ಟವಾಗಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾವ ಕ್ವಶನ್ ಇದೀಗ? ಎಸ್ ನಿಮಗೆ ಪ್ಯಾರಾಗ್ರಾಫ್ ಇರುತ್ತೆ. ಮೇನ್ ಕ್ವೆಶ್ಚನ್ ನಂಬರ್ 7, निम्नलिखित गद्यांश को ध्यानपूर्वक पढ़कर नीचे दिए गए ಪ್ರಶ್ನೆಗೆ ಉತ್ತರ ದೀಜಿಯೆ ಅಂತ ಇದು 4 ಅಂಕದ
ಪ್ರಶ್ನೆ ಇದೆ. ಅಂದರೆ 4 ಪ್ರಶ್ನೆ ಇರುತ್ತೆ, ಒಂದೊಂದು ಅಂಕದ 4 ಪ್ರಶ್ನೆ ಇರುತ್ತೆ. ಈ ಒಂದು ನೀವು ಪ್ಯಾಸೇಜನ್ನು, ಈ ಒಂದು ಗದ್ಯಾಂಶವನ್ನು ಓದ್ಕೊಂಡು ಇಲ್ಲಿ ಕೊಟ್ಟಂಥ 4 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಈ ಗದ್ಯಾಂಶಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಶ್ನೆ ಇವೆ ನೋಡಿ. ಈಶ್ವರ್ ಕಿ प्राप्ति कैसे संभव है? सेकंड, कबीरदास का कथन क्या था? थर्ड, कबीरदास की शक्त का मूल मंत्र क्या है? नेक्स्ट, कबीरदास की वाणी कैसे थी? नेक्स्ट मेन क्वेश्चन नंबर 8, दिए गए संकेत बिंदुओं के आधार पर 12 to 15 वाक्यों में किसी एक विषय में बारे में निबंध लिखी ಅಂತಿದೆ. ಎಸ್ಸೆ ಇದೆ ನಿಮಗೆ. ಇದು 4 ಅಂಕದ ಒಂದು ಎಸ್ಸೆ ಇರ್ತಾರೆ. ನಿಮ್ಗೆ 2 ಕೊಟ್ಟಿದ್ದಾರೆ, 2ರಲ್ಲಿ ಒಂದನ್ನು ಬರೀಬೇಕು. ಸೊ ಯಾವ ಎಸ್ಸೆಗಳನ್ನ ಕೊಟ್ಟಿದ್ದಾರೆ ನೋಡಿ. 37 ಪರ್ಯಟನ ಕಾ ಮಹತ್ವ, ಇಲ್ಲಿ ನಿಮ್ಮ ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ, ಆ ಪಾಯಿಂಟ್ಸನ್ನು ಎಕ್ಸ್ಪ್ಲೇನ್ ಮಾಡಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ವನ್ ಮಹೋತ್ಸವ ಬಗ್ಗೆ ಕೇಳಿದ್ದಾರೆ. ಥರ್ಡ್ ಸ್ವಚ್ಛತಾ ಔರ್ ಸ್ವಾಸ್ಥ್ಯ, ಈ 3ರಲ್ಲಿ ಯಾವುದಾದ್ರೂ ನಿಮಗೆ ಒಂದನ್ನು ಬರೀರಂಥ ಪರ್ಟಿಕ್ಯುಲರ್ ಕೊಟ್ಟಿದ್ದಾರೆ. ಸೊ ಯಾವುದಾದ್ರೂ ಒಂದು ಎಸ್ಸೆಯನ್ನು ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಆ ಒಂದು ಎಸ್ಸೆಯನ್ನು ಬರಿಬೋದು. ಸೊ ಈಗ ಪ್ರಶ್ನೆ ಪತ್ರಿಕೆಯ ಒಂದು ಕೊನೆಯ ಸ್ಟೇಜಿಗೆ ಬರ್ತಾ ಇದ್ದೀವಿ. ಇಲ್ಲೇನು ಕೊಟ್ಟಿದ್ದಾರೆ ನೋಡಿ. ಲಾಸ್ಟ್ ಮೇನ್ ಕ್ವೆಶ್ಚನ್ ನಂಬರ್ 9, ನಿಮ್ನಲಿಖಿತ ವಿಷಯಕ್ಕೆ ಬಾರೆ ಮೇ ಪತ್ರ ಲಿಖಿ ಅಂತ. ಇದು ಪತ್ರ ಲೇಖನ ಇದೆ, 5 ಅಂಕದ್ದು ಒಂದಿರುತ್ತೆ. ಸೊ 2 ಪತ್ರ ಕೊಟ್ಟಿರ್ತಾರೆ, ಯಾವುದಾದ್ರೂ ನೀವು ಒಂದರ ಪತ್ರವನ್ನು ಇಲ್ಲಿ ಬರೀಬೇಕಾಗುತ್ತೆ. 38 तबीयत ठीक न होने के कारण बताते हुए 3 दिन की छुट्टी के लिए अपने प्रधानाध्यापक जी के नाम पत्र लिखिए ಅಂತ ಇದೆ. ಅಥವಾ ಇನ್ನೊಂದು ಪತ್ರ ಇದೆ, अनुशासन के महत्व पर प्रकाश डालने हुए अपने भाई के नाम ಪತ್ರ ಲಿಖಿಯೇ ಅಂತ ಇದೆ. ಇದು ಪತ್ರ ಲೇಖನಕ್ಕೆ ಸಂಬಂಧಪಟ್ಟಂತೆ ಇದೆ. ಸೊ ಈ 2ರಲ್ಲಿ ನೀವು ಯಾವುದಾದ್ರೂ ಒಂದು ಪತ್ರವನ್ನು ಬರೀಬೇಕು. ಸೊ ಇಲ್ಲಿವರೆಗೆ ನಾವು ಹಿಂದಿ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಭಾಗ 1 ನೋಡಿದ್ದೀವಿ. ಸೊ ಪಾರ್ಟ್ 2 ವಿಡಿಯೋನ ಕೂಡ ನಾನು ನೆಕ್ಸ್ಟ್ ಮಾಡ್ತಾಯಿದ್ದೀನಿ, ಆ ವಿಡಿಯೋಕ್ಕಾಗಿ ಕೂಡ ವೆಯ್ಟ್ ಮಾಡಿ. ಸೊ ನೀವು ಈ ಪತ್ರಿಕೆಯನ್ನು, ಈ ವಿಡಿಯೋನ ಮುಗಿದ ನಂತರ ಈ ವಿಡಿಯೋನ ಇನ್ನೊಂದು ಬಾರಿ ನೋಡ್ತಾ ಯಾವ ಪಾಠಗಳಿಂದ ಎಷ್ಟು ಅಂಕದ ಪ್ರಶ್ನೆ ಬಂದಿವೆ ಅಂತ ಮಾರ್ಕ್ ಮಾಡಿಕೊಂಡು ಆ ಪಾಠಗಳಿಂದ ಅಷ್ಟು ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಪ್ರಿಪೇರ್ ಆದರೆ ನೀವು ಒಳ್ಳೆ ಅಂಕಗಳನ್ನ ಸ್ಕೋರ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.